ಹ್ಯಾಪಿ ಬರ್ತ್ಡೇ ಟು ಯು. ಈ ರೆಸಾರ್ಟೇ ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ ಗೈಸ್. ಭಯ್ಯ 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 ಕುಚ್ ಭಿ नहीं है ಜೋಕ್ ಕಿಯಾ ನನ್ನ ಲೈಫಲ್ಲಿ ನೇಹಾ ಅವ್ರು ಬಂದ್ಮೇಲೆ ಒಂದಿನ ಹತ್ತಿಲ್ಲ ಗೈಸ್. ಫ್ಲಾಶ್ ಲೈಟ್ ಆನ್ ಮಾಡಿ ಮಾಡಿಸ್ತಾ ಇರೋದು ನಮ್ಮೆಲ್ರಿಗೂ ಶಾಕ್ ಆಗೋ ರೇಂಜಿಗೆ. Okay, let's go. What is up fam? Hi, so welcome back to my new vlog guys. ಇವತ್ತಿನ ವ್ಲಾಗಲ್ಲಿ ನಾನು ಸೂಟ್ ಎಲ್ಲ ಹಾಕೊಂಡು ತುಂಬ ದಿನ ಆದಮೇಲೆ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಟೀಮ್ ಎಡಿಟರ್ ಬರ್ಡೇ ಚಂದ್ರ. ಸೊ ಬರ್ಡೇಗೆ ಏನು ಸರ್ಪ್ರೈಸ್ ಏನಿಲ್ಲ, ಎಲ್ಲವೂ ಗೊತ್ತಿದ್ದೇ ಪ್ಲ್ಯಾನ್ ಮಾಡ್ತಿರೋದು. ಸೊ ನಾನು ಅವನಿಗೆ ನನ್ನ ಕಡೆಯಿಂದ ಒಂದು ರೆಸಾರ್ಟ್ ಗಿಫ್ಟ್ ಮಾಡಿದ್ದೀನಿ ಸ್ಟೇ ಇವತ್ತು. ಅಂದರೆ ಒನ್ ಡೇ ಸ್ಟೇ ರೆಸಾರ್ಟ್ ಬುಕ್ ಇದೆ. ಸೊ ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಲೆಟ್ಸ್ ಗೋ, ಮಜಾ ಇರುತ್ತೆ. ಬನ್ನಿ ಏನೇನು ಮಾಡ್ತೀವಿ ನೋಡೋಣ. ಗೈಸ್ ಈಗ ಕತೆ ಏನು ಅಂದರೆ ನಮ್ಮ ಪ್ರಶಾಂತ್ ಅಣ್ಣ ಕಾರ್ ತಂದಿಲ್ಲ ಅವ್ರದ್ದು. ಈಗ 2 ಕಾರ್ ಇದೆ, ಬಟ್ 2 ಕಾರಲ್ಲಿ ಜನ ಸಾಲ್ತಾ ಇಲ್ಲ. ಏನು ಮಾಡೋದು ನೋಡಬೇಕು. ಗೈಸ್ ಹೊರಟಿದ್ದೀವಿ ನಾವು. ಆನ್ ದ ವೇ ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಅವ್ರು ಇಬ್ಬರು ಇನ್ನೊಂದು ಕರೆಯಲ್ಲಿ ಬರ್ತಿದ್ದಾರೆ. ಇನ್ನೇನು ಸ್ವಲ್ಪ ಇದ್ದೀರಾ ಅಂಕಲ್ ಆಂಟಿಗೆ ಇಟ್ಟಿರೋ ಒಂದು ಸಂಜೆ. ಗೈಸ್ ಹೋಗ್ತಾನೆ ಇದ್ದೀವಿ. ನಮ್ಮಪ್ಪ ಎಲ್ಲರೂ ಪರ್ಫ್ಯೂಮ್ ಹಾಕೊಂಡು ಹೋದ್ರೆ ಈವೆಂಟ್ಸ್ಗೆ ಪಾರ್ಟಿಗಳಿಗೆ ಜಂಡು ಬಾಂಬ್ ಹಾಕೊಂಡು ಹೋಗ್ತವ್ರೆ. ಕಾರ್ ಫುಲ್ ಜಂಡು ಬಾಂಬ್ ಸ್ಮೆಲ್ಲು. ಅದ್ರಲ್ಲಿ ಇವನು ನೋಡಿ, ಇವನು ಜಂಡು ಬಾಂಬ್ ಹಚ್ಕೊತಾವನೆ. ಎಲ್ಲಿವರೆಗೂ ಹಚ್ಕೊಂಡೆ ಚಿನ್ನ? ಎಲ್ಲಿವರೆಗೂ ಹಚ್ಕೊಂಡೆ? ಹೋಗ್ತೇನೆ ಐತೆ ಅಪ್ಪ ನಿಮ್ ಜಂಡು ಬಾಂಬ್ ಅರ್ಧ ಬಾಟ್ಲು ಖಾಲಿ ಮಾಡೋನು. ಹಚ್ತಾ ಬಾ, ರೇಗಿಸ್ಬಾರ್ದಪ್ಪ. ನೆಕ್ಸ್ಟ್ ನಮ್ ಕತೆನೆ. ದೇವ್ರೆ ಸಾರಿ ದೇವ್ರೆ. ನೀವು ನನ್ನ ವ್ಲಾಗಲ್ಲಿ ಮುಂಚೆನ ನೋಡ್ತಾ ಇದ್ದೆ ನಾನು ರೇಗಿಸ್ತಿರೋದು. ನಮ್ಮ ಅಕ್ಕನಾಗ್ಲಿ, ಸಂಜಯ್ನಾಗ್ಲಿ, ನನ್ನ ತಮ್ಮನಾಗ್ಲಿ, ನನ್ನ ತಮ್ಮ ನನ್ನಾಗ್ಲಿ, ನಮ್ಮ ಅಕ್ಕ ನನ್ನಾಗ್ಲಿ, ನಮ್ಮ ಅಕ್ಕ ಬಿಡಿ ಪಾಪ ಅಮ್ಮ ಯಾಕಿ, ಸಂಜಯ್ ನನಗಾಗ್ಲಿ, ಹಿಂಗೆ ರೇಗ್ಸೋದೇ ನೋಡಿರೋದು. ರೇಗ್ಸಿದ್ರು ಬೈತಾರೆ, ಯಾಕೆ ರೇಗಿಸ್ತಿದ್ದೀರಾ, ರೆಸ್ಪೆಕ್ಟ್ ಕೊಡಿ ಅಂತ. ರೇಗ್ಸಿಲ್ಲ ಅಂದ್ರೆ ಸಮೀರ್ ಚೇಂಜ್ ಆಗೋದಾ, ಮುಂಚೆ ತರ ಇಲ್ಲ, ಮಜಾ ಇಲ್ಲ, ಅಷ್ಟು ಏನೋ ಗಡ್ಬಡಿದೆ ಅನ್ನೋ ತರ ಕಮೆಂಟ್ ಆಗ್ತಾರೆ. ಏನ್ ಮಾಡೋದು ಒಂದೊಂದ್ಸರಿ ಯೋಚನೆ ಮಾಡ್ತೀನಿ ನಾನು. 2 ವ್ಲಾಗ್ ಮಾಡ್ಬಿಡೋದ, ಒಂದು ರೇಗ್ಸೋದು ಇಷ್ಟಪಡೋರಿಗೆ, ಇನ್ನೊಂದು ನಾರ್ಮಲ್ ವ್ಲಾಗು ರೇಗ್ಸೋದು ಇಷ್ಟಪಡ್ತಾರೆ. ಫುಲ್ ಡೀಸೆಂಟ್ ಸಮೀರ್. ನೋಡೋಣ ಏನ್ ಮಾಡೋದು ಅಂತ. ಅದೇ ಬೇರೆ ನಮ್ಮ ಅಕ್ಕಂಗೆ ಅಲ್ಲ, ರೌಡಿ ಅಲ್ಲ, ಒಂದು ನಾರ್ಮಲ್ ಸಮೀರ್. ನಾನು ಹೆಂಗಿದ್ದೀನಿ ನಂಗೆ ಒಂದು ಫುಲ್ ಫಿಲ್ಟರ್ ಸಮೀರ್. ಏನು ಸಂಜಯ್ ಗೈಸ್ ನೀವು ಕಾಮೆಂಟ್ ಹಾಕಿ, ನಾನು ಫಿಲ್ಟರ್ ಹಾಕೊಂಡಿರ್ಬೇಕಲ್ಲ, ನಾನು ಹೆಂಗಿದ್ದೀನಿ ಹಂಗಿರ್ಬೇಕಾ ಅಂತ ನೀವು ಕಾಮೆಂಟ್ ಹಾಕಿ. ಗೈಸ್ ಫೈನಲಿ 1 minute ಎಲ್ಲ ಪಾಚ್ಕೊಂಡ್ಬಿಟ್ಟಾರೆ ನೋಡಿ. ಫೈನಲಿ ರೆಸಾರ್ಟ್ ಬಂತು. ಸುಗ್ಗಿ ರೆಸಾರ್ಟ್ಗೆ ಬಂದಿದ್ದೀವಿ ನಾವು. ಎಷ್ಟು ದೂರ ಇದೆ ಅಂದರೆ ನನಗೆ ನಮ್ಮನೆಯಿಂದ ಸಾಕಾಗೋಯ್ತು. ಬಟ್ ಈ ಪ್ಲೇಸಿಗೆ ಮುಂಚೆ ಬಂದಿದ್ದೀವಿ ನಾವು. ಗೈಸ್ ತುಂಬ ದೂರ ಅನಿಸ್ಬಿಡ್ತು. ಅಂದರೆ ನಮ್ಮ ಕಾರ್ ಸೀಟ್ ಕಂಫರ್ಟೇಬಲ್ ಇಲ್ವೋ ಏನೋ ಅರ್ಥ ಆಗಿಲ್ಲ. ಸಾಕಾಗೋಯ್ತು ಗೈಸ್. ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಡ್ತು. ಇಲ್ಲಿ ನೋಡಿ ಇವರು ಹಳೇ ಬೈಕ್ಗಳೆಲ್ಲ ಜೋಡಿಸಿಟ್ಟಿದ್ದಾರೆ, ಆ್ಯಂಟಿಕ್ ಪೀಸ್ಗಳು. ಸಾಕಾಗಿದೆ. ನನಗೆ ಈ ಥರ ಜೋಡಿಸ್ಬೇಕು ಅಂತ ಆಸೆ. ನಮ್ಮ ಸ್ಕೋಡಿ ಬೋಡಿ ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ಹಂಗೆ ಆ್ಯಂಟಿಕ್ ಪೀಸ್ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಬನ್ನಿ ಈಗ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ಕತೆ ಏನು ಅಂದರೆ, ನಾನು ಲಾಸ್ಟ್ ಟೈಮು ನಮ್ಮ ಟೀಮ್ ಅವ್ರ ಬರ್ಡೇ ಸಮಥಿಂಗ್ ಐ ರಿಯಲಿ ಸರ್ಪ್ರೈಸ್ ಆ್ಯಂಡ್ ಮೇಕ್ ಇಟ್ ಗ್ರೇಟ್ ಅಲ್ಲ. ಸೊ ನಮ್ಮ ಚಂದ್ರಾದ ಬರ್ಡೇ ಇರೋದ್ರಿಂದ ಹಿಸ್ ಟೀಮ್ ಮೆಂಬರ್ ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಕೈಂಡ್ ಆಫ್. ಸೊ ಒಂದು ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡೋಣ, ನಿನಗೆ ಬರ್ಡೇ ಗಿಫ್ಟ್ ರೆಸಾರ್ಟ್ ಅಂತ ಹೇಳಿದ್ದೆ ಅಷ್ಟೇ. ಬಟ್ ಅವನಿಗೆ ಬೇರೆ ಬರ್ಡೇ ಗಿಫ್ಟ್ ಇದೆ. ಸೊ ಅದು ನಾನು ತಂದಿಲ್ಲ ಅಷ್ಟೇ, ಅದು ಮುಂದೆ ಬ್ಲಾಗಲ್ಲಿ ಬರುತ್ತೆ. ಕತೆ ಏನು ಅಂದರೆ, ನೇಹಾ ಅವರೆಲ್ಲ ತುಂಬ ಹೊತ್ತಿಂದ ಬಂದು ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ 6:30 ಅವರು ಅಲ್ಲಿಂದ ಹೊರಟಿರೋದು. ನಾವು ಬಂದು ರೀಚ್ ಆಗಿರೋದು 11 o'clock ಆಗಿದೆ. ಸೊ 6:30 ಹೊರಟು ಅವ್ರು 7 o'clock ರೀಚ್ ಆಗಿದ್ದಾರೆ. 3 hours ವೆಯ್ಟ್ ಮಾಡಿದ್ದಾರೆ. ಐ ನೀಡ್ ಟು ಟೆಲ್ ಸಾರಿ ಫಾರ್ ದ್ಯಾಟ್. ಕತೆ ಏನೊಂದು ಟ್ರಾಫಿಕ್ಕು ಗೈಸ್. ನಾವು ಬೇಗ ಹೊರಟ್ವಿ. ಆಮೇಲೆ ನಮ್ಮ ಅಕ್ಕದು ಶೂಟ್ ಇತ್ತು. ಏನೂ ಕಾಣ್ತಾನಿಲ್ಲ ನನಗೆ. ಇವಳೇ ನೋಡಿ, ಇವಳಿಂದನೇ ಆಗಿದ್ದು. ಇವಳದೊಂದು ಶೂಟ್ ಇತ್ತು. ನಾವು 6 ಗಂಟೆಗೆ ಹೊರಡಬೇಕು ಅಂತ ಹೇಳಿದ್ದೆ. ಅವಳದು ಮುಗ್ದಿದ್ದೆ 7:30 8 ಗಂಟೆಗೆ. ಸೊ ಅದರಿಂದ 7 ಗಂಟೆಗೆ ಲೇಟ್ ಆಗೋಯ್ತು ಗೈಸ್. ನೇಗು ನೋಡಿ ಗೈಸ್, ಇಲ್ಲಿ ನೇಗು ಏನ್ರಿ ನೇಗು, ಸಾರಿ ನೇಗು, ತುಂಬ ಲೇಟ್ ಆಗೋಯ್ತು ಗೈಸ್. ಕೇಕ್ ತಗೊಂಡು ಆನ್ ಟೈಮ್ ಡೆಲಿವರಿ ಬಂದಿದ್ದೀನಿ ಆಂಟಿ. ಕೇಕ್ ಡೆಲಿವರಿ ಬಂದಿದ್ದ? ರಿಯಲಿ ಸಾರಿ. ಆಲ್ಮೋಸ್ಟ್ 2 hours ಆಯ್ತಾ?
ಆಗಿತ್ತು. ನಾವೆಷ್ಟು ತಿಂದ್ರ ಅದು ನಮ್ಮ ಅಕ್ಕದು ಶೂಟಿಂದ ಲೇಟ್ ಆಗಿತ್ತು. ಇಲ್ಲಿ ನೋಡಿ ಗೈಸ್, ಏನೇನೋ ಊಟ ಇದೆ ಎಲ್ಲ ಅವ್ರು ಬಂದ್ಮೇಲೆ ತೆಗ್ದು ತಿನ್ನೋಣ. ಗೈಸ್ ನಮ್ಮ ಮನೆಯವ್ರು ಯಾರು ಗಿಫ್ಟ್ ತಂದಿಲ್ಲ. ಅಲ್ಲ ಕೇಕ್ ಆರ್ಡರ್ ಟಾಪ್ ಅವರು ಗಿಫ್ಟ್ ಕೊಡ್ತಾರಂತೆ. ಎಲ್ಲಿ ಗೈಸ್ ನೋಡಿ, ಕ್ರೀಮ್ ಆನ್ ಟಾಪ್ ಅಲ್ಲಿ ಕೇಕ್ ಆರ್ಡರ್ ಮಾಡಿದ್ರೆ ಬರ್ತ್ಡೇ ಇರೋರ್ಗೆ ಗಿಫ್ಟು ಸಿಗುತ್ತಂತೆ ಕೇಕ್ ಜೊತೆಗೆ. ಆಕ್ಚುಲಿ ಒಳ್ಳೆ ಪ್ಲಾನ್ ಗೊತ್ತಾ, ಕೇಕ್ ರೇಟ್ ಜಾಸ್ತಿ. ಸ್ಪಾನ್ಸರ್ಡ್ ಬೈ ಸ್ಯಾಮ್ಸಂಗ್. ನಮಗೆ ಈ ತರ ತಂದಿದ್ರಾ? ನಮ್ಮ ಫ್ಯಾಮಿಲಿಗೆ ಈ ತರ ಬಂದಿದ್ರಾ? ಕೇಕ್ ಬಟ್ ಇದು ಇಡ್ಲಿಲ್ಲಲ್ಲ ನೀವು? ಆಂಟಿ ಕೊಟ್ಟಿದ್ದೀನಿ. ನಮ್ಮ ಬರ್ಡೇಗೆ ಒಂದು ಗಿಫ್ಟ್ ಬಂದಿಲ್ಲ. ನಮ್ಮ ಬರ್ಡೇ ಬರ್ತಾ ಇದೆ, ಅದೇನು ಗಿಫ್ಟ್ ಕೊಡ್ತಾರೆ ನೋಡೋಣ ಗೈಸ್. 27ಗೆ ನನಗೆ ಈ ವರ್ಷ ಯಾರ್ಯಾರು ಏನೇನು ಗಿಫ್ಟ್ ಕೊಡ್ತಾರೆ. ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ ನಾನು. ಯಾವತ್ತು? 26, 27, 28. ಆಲ್ ದ ಬೆಸ್ಟ್ ಗೈಸ್. ಸೊ ಯಾರ್ಯಾರು ಈ ವರ್ಷ ಏನೇನು ಗಿಫ್ಟ್ ಕೊಡ್ತಾರೆ ಅದನ್ನ ನೋಡಿ ನೆಕ್ಸ್ಟ್ ಗಿಫ್ಟ್ ನಾನು ಪ್ಲಾನ್ ಮಾಡ್ತೀನಿ. ಕೇಕ್ ನೋಡೋಣ ಬನ್ನಿ. ಓಹೋ, ಹ್ಯಾಪಿ ಬರ್ಡೇ ಚಂದ್ರ. ಬರ್ಡೇ ಬಾಯ್ನೇ ಬಂದಿಲ್ಲ ಇನ್ನು. ಬರ್ಡೇ ಬಾಯ್ನೇ ಬಂದಿಲ್ಲಲ್ಲ ಇನ್ನು. ಗುಪ್ತಾ ಬರ್ಡೇ ಬಾಯ್ ಬಂದಿಲ್ಲಲ್ಲ? ಬರ್ಡೇ ಬಾಯ್ ಬಂದಿಲ್ಲಲ್ಲ ಇನ್ನು? ಯಾರು ಬಂದಿಲ್ಲ ಇನ್ನು. ಅಯ್ಯೋ ಇರ್ಲಿ, ಇಟ್ಸ್ ಓಕೆ. ಇಡೀ ರೆಸಾರ್ಟೇ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ ಗೈಸ್. ಸೊ ಎಲ್ಲರೂ ಇವಾಗ ರೂಮ್ ನೋಡಿ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ಇನ್ನೂ ತುಂಬ ಟೈಮ್ ಇದೆ ಎಲ್ಲ ಬರೋಷ್ಟರಲ್ಲಿ. ಎಲ್ಲಿ ಸೆಲೆಬ್ರೇಟ್ ಎಲ್ಲಿ ಮಾಡೋದು? केक कहाँ सेलिब्रेट कर सकते हैं बर्थडे? ये रूम है, ये भी आप रूम गैस. ಇದೊಂದು ರೂಮು. और ಓಕೆ, ನಾವು ಲಾಸ್ಟ್ ಟೈಮ್ ಸ್ಟೇ ಮಾಡಿದ್ವಿ ಬೇಸಿಗೆಲ್ಲ. ಸಾಯಿಲ್ ಬರ್ಡೇ ಮಾಡಿದ್ವಿ ಅನ್ಸುತ್ತಿಲ್ಲ ನಾವು. ಸಾಯಿಲ್ ಬರ್ಡೇ ಮಾಡಿದ್ವಿ ಇಲ್ಲಿ. ಇಲ್ಲೊಂದು ರೂಮ್ ಇದೆ. ಈ ರೂಮಲ್ಲೇ ನಾವು ಸಾಯಿಲ್ ಬರ್ಡೇ ಮಾಡಿದ್ವಿ ಲಾಸ್ಟ್ ಟೈಮು. ಸಖತ್ ಮಜಾ ಮಾಡಿದ್ವಿ. ಇನ್ನೊಂದು ಬಾಲ್ಕನಿ ರೂಮ್ ಇದೆ ಅಂತ, ಅದು ನೋಡೋಣ ಬನ್ನಿ. ಅಷ್ಟು ఓహో ఏముంది చూస్తాను రాండి. ఏముంది ఇక్కడ? भैया 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 कुछ भी नहीं है. जोक किया भैया, जोक किया. कुछ नहीं बाहर नहीं. आप क्या समझे? क्या कुछ आया है क्या? डर गए क्या? नहीं. ಯೋಚನೆ ಎದುರ್ಕೊ. ನಾನು ಇಂಥದ್ದೆಲ್ಲ ಯಾಕೆ ಮಾಡ್ತೀನಿ ಅಂತ ಗೊತ್ತಾಗಲ್ಲ ಗೈಸ್ ಒಂದು ಸರಿ. ನೋಡಿ ಇದು ಬಾಲ್ಕನಿ ಇದೆ ಇಲ್ಲಿ. ಸಾರಿ ಸಾರಿ ಭಯ್ಯ, जोक किया. सॉरी, आप इधर सीधे इधर देख के बोल दो सॉरी. इट्स ओके. लव यू लव यू लव यू टू बोलो. हाँ ಕೆಳಗೆ ಹೋಗೋಣ. ಯೋ ಯಾಕೆ ಹಿಂಗೆ ಮಾಡ್ತೀಯ ಸ್ಯಾಮ್? ಬೈಸ್ಕೊತೀಯ ಕಮೆಂಟ್ ಬಾಕ್ಸಲ್ಲಿ. ಗುಪ್ತಾ ಮೇಲೆ ಹಣ್ಣಿಂಗೆ ಅಯ್ಯೋ ಅಣ್ಣ 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 ಅಂದ್ಬಿಟ್ಟೆ ಎದುರ್ಕೊಂಡ್ಬಿಟ್ರು. ಇವಾಗ ಯಾರು ನನ್ನ ಕಣ್ಣೇನು ಆಗಿದೆ ಅಂತ ನಾನು ಹತ್ತಿದ್ದೀನ ಅಂತ ಕೇಳ್ತಿದ್ದಾರೆ ನೇಹಾ ಅವರು. ನನ್ನ ಲೈಫಲ್ಲಿ ನೇಹಾ ಅವರು ಬಂದಮೇಲೆ ಒಂದಿನ ನಾನು ಹತ್ತಿಲ್ಲ ಗೈಸ್. ನಾನು ನನ್ನ ಲೈಫಲ್ಲಿ ನೇಹಾ ಅವ್ರು ಬಂದಮೇಲೆ ಬರೀ ಅಳಿಸ್ತೀನಿ ಗೈಸ್ ಅಂತ ಹೇಳ್ತೀರಾ? ಒಂದಿನ ಹತ್ತಿಲ್ಲ ಗೈಸ್. ಅಂದರೆ ಕಮ್ಮಿ ಹತ್ತಿಲ್ಲ, ಜಾಸ್ತಿ ಹತ್ತಿದ್ದೀನಿ. ಭಯ ಕಿದರ್ ಜಾರೆ? ಓ ಉದರ್. ಹಾಂ ಇಷ್ಟು ಗಾಬರಿ ಆಗೋಯ್ತು ನಂಗೆ. ಹಿಂದೆನೇ ಹೋಗ್ತಾ ಇದ್ದೀವಿ ನಾವು. ಇವ್ರಿಗೆ ಸ್ವಲ್ಪ ಗಾಬರಿ ಮಾಡ್ಸೋಣ ಗುಪ್ತಾ, ಇವ್ರಿಗೆ ಗಾಬರಿ ಮಾಡ್ಸೋಣ. ನೀವು ಮಾಡಿ ಗುಪ್ತಾ, ನೀವು ಮಾಡಿ. भैया 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 हाँ ओ हाँ वी हैव कम हियर बिफोर. पहले आए हम लोग. कितना मेंबर स्टे करेगा? 13 पीपल है हम लोग. ठीक है, बाकी सब ओके. बैंड हैंड ओवर कर. ओके 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 गुप्ता. भैया जोक किया ये बोला करने नहीं, बट आप डरे भैया, आप डरे. क्या हुआ मैम? आपने बोला सच बता. तो ऐसा क्या मैं दिख गया इधर? ओके जोक किया, सॉरी. ಅಯ್ಯೋ ಸೋನು ಇಲ್ಲೇ ಇದ್ಲಲ್ಲ, ಕೇಳಿಸ್ಕೊಂಡ್ಬಿಟ್ಟವಳೆಲ್ಲ ಅವಳು. ಇಲ್ಲ ಅಂದ್ರೆ ಸರಿಯಾಗಿ ಬರಿಸ್ತಿದ್ದೆ. ಸಾಯಿಲ್ ಬರ್ತಾನ, ಸಾಯಿಲ್ಗೆ ಸಾಯಿಲ್ಗೆ ತಿರ್ಸೋಣ. ನಾವು ನಿಮಗೆ ಮಾಡಬೇಕು. ಸಾಯಿಲ್ಗೆ ತಿರ್ಸೋಣ. ನೀವು ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ತಾರೆ. ಸ್ವಲ್ಪ ಜೋರಾಗಿ ಮಾಡಿ. ನೀವು ಭಯ ಅಂದ್ರೆ ಜೋರಾಗಿ ಮಾಡಿ ಸ್ವಲ್ಪ, ಆಯ್ತಾ ಗುಪ್ತಾ? ಗೈಸ್ ಈಗ ಇದಕ್ಕೂ ಬೈತಾರೆ ಗುಪ್ತಾ. ಭಯ ಅಂದ್ರಿ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ. ಏನು ಮಾಡಲಿ ನಾನು? ನಾರ್ಮಲ್ ಆಗಿ ಹಿಂಗೆ ಇರ್ತೀವಿ. ನಾನು ವ್ಲಾಗ್ ಇಲ್ಲ ಅಂದ್ರೆ ಹಿಂಗೆ ಇರೋದು ಗೈಸ್. ಅವ್ರು ಹಂಗಿಲ್ಲ ಅಂತಂದ್ರೆ ಅಂದ್ರೆ ಇದೆಲ್ಲ ಯಾರು ಕಾಮೆಂಟ್ ಗೊತ್ತಾ? ನನ್ನ ಹೊಸ ಆಡಿಯನ್ಸ್ ಕಾಮೆಂಟ್ಸ್ ಅಂತಿದೆ ಗೈಸ್. ಇದು ನನ್ನ ಮುಂಚೆಯಿಂದ ನೋಡ್ತಿರೋರಿಗೆ ಗೊತ್ತು. ಎಂತ ನನ್ನ ಮಗ ನಾನು, ಎಂತ ಲೋಪ್, ಎಂತ ಲೈಕ್ ತುಂಬಾ ಒಳ್ಳೆ ವಿಶಸ್ ಮಾಡಿದ್ದಾರೆ. ಬಟ್ ಎಂತ ಲೋಪ್, ಎಂತ ಕಚ್. ಉದರ್ ಕರ್ತೆ ಸರ್, ಬನ್ನಿ ಈ ಕಡೆ ಬನ್ನಿ.
ಗೈಸ್ ಬರ್ಡೇ ಬಾಯ್ ಹಿಯರ್ ಗೈಸ್, ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ ಚಂದ್ರ. ಬರ್ಡೇ ದಿನ ಪಾಪ ಇಷ್ಟೊತ್ತು ಕರ್ಕೊಂಡ್ ಬಂದಿದ್ದೀವಿ ಇಲ್ಲಿಗೆ. ಇಟ್ಸ್ ಓಕೆ, ಸಾರಿ ಲೇಟ್ ಆಯ್ತು, ಡೋಂಟ್ ಮೈಂಡ್. ಆಮೇಲೆ ಮಾತಾಡೋಣ ಬನ್ನಿ, ಸೆಲೆಬ್ರೇಷನ್ ಮಾಡ್ಬಿಡೋಣ ಫಸ್ಟ್, ಆಮೇಲೆ ಡಿನ್ನರ್ ಮಾಡೋಣ. ಇಲ್ಲ ಇವರು ಬನ್ನಿ ಬನ್ನಿ ಅಂತ ಹಾ ಏನ್ರಿ? ಸುಳ್ಳು ಅಲ್ಲ, ಮನ್ಸಿಂದ ಬಂದೆ ಅಂತ ಹೇಳ್ರಿ ರೈ. ಬಿಡ್ತೀನಿ. ಬನ್ನಿ ಬನ್ನಿ ಅಂತ. ಛೇ, ಇಲ್ಲ ನಾನು ಲೇಟ್ ಆಗುತ್ತೆ ಅಂತ ಬೇಡ ಅಂತ ಅನ್ಕೊಂಡೆ. ಇವ್ರು ಇಲ್ಲ ಇಲ್ಲ ಬನ್ನಿ ಪರವಾಗಿಲ್ಲ ಅಂತ. ಚಂದ್ರ ರೆಡಿನಾ ಸೆಲೆಬ್ರೇಷನ್ಗೆ? ಬಾ ಹೋಗೋಣ, ಕೇಕ್ ಕಟ್ಟಿಂಗ್ ಮಾಡೋಣ. ಹಾ ಬನ್ನಿ, ಹೋಗೋಣ ಬನ್ನಿ. ಬರ್ರಪ್ಪ, ಬರ್ರಿ ಬರ್ರಿ, ಗುಪ್ತಾ ಬನ್ನಿ. ಎಷ್ಟು ನಾನು ನೋಡಿದೆ. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಗೆಟಿಂಗ್ ಲೇಟ್. ಯಾರೂ ಗಿಫ್ಟ್ ತಂದಿಲ್ಲ, ಇವ್ರೊಬ್ರೆ ಗಿಫ್ಟ್ ತಂದಿರೋದು. ನಾನು ಹೇಳಿದ್ನಲ್ಲ ತಂದಿದ್ದೀರಾ, ಅದೇ ತಾನೇ? ಹಾ ಬನ್ನಿ ಬನ್ನಿ, ಅದೇ ಹೇಳಿದ್ನಲ್ಲ, ಅದು ಸೀಕ್ರೆಟ್, ಎಲ್ರ ಮುಂದೆ ಹೇಳಲ್ಲ, ನಮ್ಗೇನೆ. ಬನ್ನಿ ಬನ್ನಿ, ಬಾ ಚಂದ್ರ, ಮುಂದೆ ಬಾ, ಮುಂದೆ ಬಾ. ಯಾರ್ಯಾರು ಕ್ಯಾಮ್ರಾ ಬರಲ್ಲ ಹಿಂದೆ ಇರಿ. ಗೈಸ್ ಬರ್ಡೇ ಬಾಯ್ನ ಕಲ್ಕೊಂಡು ಹೋಗ್ತಾ ಇದೀವಿ. ಬನ್ನಿ, ಕೇಕ್ ಎಲ್ಲಿದೆ? ಕೇಕ್ ಇಲ್ಲಿದೆ ನೋಡಿ, ಎಷ್ಟು ಜನ ಹೋಗ್ತಾ ಇದೀವಿ. ಹಿಂದೆ ಹಿಂದೆ ಹಿಂಗೆ ಹಿಂದೆ 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 ಬನ್ರಪ್ಪ, ಹಿಂದೆ ಬನ್ರಪ್ಪ. ಬನ್ನಿ ಮನೀಶ್, ಹಿಂದೆ. ಅಯ್ಯೋ ಯಾವ್ದೋ ಮರ ಇದೆ. ಅಯ್ಯೋ ನಾನು ಯಾವ್ದೋ ದಾರಿಗೆ ಬಂದ್ಬಿಟ್ಟಿದ್ದೀನಿ, ಇಲ್ಲಿರೋ ದಾರಿ ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ. ಫೆಸ್ಟಲ್ಲಿ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಪ್ಲಾನ್ ಬೇರೆನೇ ಆಗೋಯ್ತು. ಭಯ್ಯಾಕಿದ್ದಾರೆ ಓ ಬರ್ಡೇ ಇಲ್ಲಿ, ಈ ಕಡೆ ಗೈಸು ಡೆಕೋರೇಷನ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ, ಬಟ್ ನಾವೆಲ್ಲ ಬಂದಿದ್ದು ಲೇಟು. ಮತ್ತು ಎಲ್ಲಿರೋರ್ಗೆ ಹೇಳಿದ್ವಿ, ಅವ್ರ ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ಬಿಟ್ರು. ಸೊ ಫಾರ್ ದ್ಯಾಟ್ ರೀಸನ್ ವಿ ಹ್ಯಾಡ್ ಟು ಸ್ಕಿಪ್. ಬಟ್ ಯಾ, ಮಜಾ ಅಂತೂ ಫುಲ್ ಮಾಡೋಣ, ವಿತೌಟ್ ಡೆಕೋರೇಷನ್, ವಿತೌಟ್ ಬಲೂನ್ಸ್ ಆ್ಯಂಡ್ ಎನಿಥಿಂಗ್ ಎಸ್ ಸಚ್. ಮಜಾ ಮಾಡೋಣ ಒಟ್ಟಿನಲ್ಲಿ. ಹೆಚ್ಕೊ, ಕೊಡಿ ಗುಪ್ತಾ, ಇಟ್ಕೋತೀನಿ. ಕೊಡಿ, ಬಂದ್ಬಿಟ್ಮೇಲೆ ಕೊಡಿ, ಇಟ್ಕೋತೀನಿ. ಪರವಾಗಿಲ್ಲ, ಬಂದ್ಬಿಟ್ಮೇಲೆ ಅಂತ ಇನ್ನೂ ಎಷ್ಟು ದೂರ ಇದೆ ಗೊತ್ತಾ? ಅದು ಅಲ್ಲಿದೆ, ಅದು ಬನ್ನಿ, ಕೊಡಿ, ಇಟ್ಕೋತೀನಿ. ಪರವಾಗಿಲ್ವಾ? ವೇಟ್ ಏನಿಲ್ಲ, ಪಾಪ ಪರವಾಗಿಲ್ಲ. ನೀನು ಕ್ಯಾಮ್ರಾ ಇಟ್ಕೋ ಸಾಕು. ಬಾ ಕೊಡಿ ಗುಪ್ತಾ, ಇಟ್ಕೋತೀನಿ. ಅಯ್ಯೋ ಬೀಳ್ತೀರಾ. ಗೈಸ್ ಎಲ್ಲ ಕೇಳಿದ್ದಾರೆ, ಅವ್ರು ಕೊಡ್ತಾ ಇಲ್ಲ, ಆಯ್ತಾ ಗೈಸ್? ಸೊ ಇಲ್ಲೇ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಮಾವಿನ ಮರ. ಬನ್ನಿ ಇಲ್ಲಿ ಕೇಕ್ ಕಟ್ ಮಾಡ್ಸೋಣ. ಗೈಸ್ ಇಲ್ಲಿ ಲೈಟ್ ಕಮ್ಮಿ ಇದೆ, ಅದಕ್ಕೆ ಫ್ಲಾಶ್ ಲೈಟ್ ಆನ್ ಮಾಡ್ತಾ ಇದೀವಿ ಎಲ್ಲರ ಹತ್ರ. ಹಾಂ ಫ್ಲಾಶ್ ಲೈಟ್ ಆನ್ ಮಾಡ್ರಿ ಪ್ಲೀಸ್ ಎಲ್ಲರೂ. ಎಲ್ಲ ಫ್ಲಾಶ್ ಲೈಟ್ ಆನ್ ಮಾಡಿ, ಆ ಕಡೆ ಹೋಗಿ. ಬನ್ನಿ ಬನ್ನಿ, ಫ್ಲಾಶ್ ಲೈಟ್ ಆನ್ ಮಾಡಿ, ಈ ಕಡೆ ಬನ್ನಿ ಪ್ಲೀಸ್. ಹಾಂ ನೋಡಿ ಏನ್ ಚಂದ್ರ, ಸೆಲೆಬ್ರಿಟಿ ತರ ಬರ್ಡೇ ಫ್ಲಾಶ್ ಲೈಟ್ ಆನ್ ಮಾಡಿ ಮಾಡಿಸ್ತಾ ಇರೋದು. ಇದ್ರಲ್ಲಿ ಎಡಿಟಿಂಗ್ ಚೆನ್ನಾಗಿ ಮಾಡ್ತೀಯ ಅನ್ಸುತ್ತಲ್ಲ, ಒಳ್ಳೊಳ್ಳೆ ಮೀಮ್ಸ್ ಹಾಕ್ಬಿಡ್ತೀಯಾ? ಇಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ತಾನೆ ಈಗ. ಬನ್ನಿ ಕೇಕ್ ಕಟ್ ಮಾಡ್ತಾನ. ಚಂದ್ರ ಗುಪ್ತಾ ಇಲ್ಲಿ ಗಿಫ್ಟ್ ಹೋಗಿ ಆ ಕಡೆ. ಓ ಗೈಸ್, ಕ್ವಾಲಿಟಿ ಆಫ್ ಬಾಕ್ಸ್ ನೋಡಿ ಗೈಸ್, ಇವ್ರದ್ದು ಸಕ್ಕತ್ತಾಗಿದೆ ಗೈಸ್. ಕ್ರೀಮ್ ಆನ್ ಟಾಪ್, ದ ಕ್ವಾಲಿಟಿ ಆಫ್ ಬಾಕ್ಸ್, ಕ್ವಾಲಿಟಿ ಆಫ್ ಕೇಕು. ಮತ್ತೆ ಸುಮ್ಮನೆ ಡವ್ ಮಾಡಿದ್ರೆ ಡ್ರಾಪ್ ಆಗ್ಬೇಕಂತ ಇರುತ್ತಲ್ಲ ಅದು. ಯಾವುದು ಡ್ರಿಪ್ಪಿಂಗ್ ಈಗ ತೆಗಿತೀನಿ. ಬಟ್ ಕೇಕ್ ಕ್ರೀಮ್ ಆನ್ ಟಾಪ್ ದು ಪ್ರಾಬ್ಲಮ್ ಏನು ಅಂದ್ರೆ ಸ್ಪಾರ್ಕ್ಲಿಂಗ್ ಕ್ಯಾಂಡಲ್ ಕೊಡಲ್ಲ ಗೈಸ್. ಅದು ಸೇಫ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳಿ. ಇಲ್ಲ, ಮೊನ್ನೆ ನಿಮ್ ಕಣ್ಣು ಹೊಡಿತಲ್ವಾ, ಆ ತರ ಎಲ್ಲ ಅಂಡ್ ಕೇಕ್ ಮೇಲೆ ಅದು ಯೂಸ್ ಮಾಡ್ಬೋದು, ಕೇಕ್ ಮೇಲೆಲ್ಲ ಬೀಳುತ್ತೆ ಅದು. ಹೌದಾ? ಯಾವತ್ತೂ ಯೂಸ್ ಮಾಡಬೇಡಿ ಆ ತರ ಕ್ಯಾಂಡಲ್ಸ್. ನಿಜವಾಗ್ಲು ಅದು ಪಾರ್ಟಿಕಲ್ಸ್ ಈಗ ನಾವು ಕ್ರಾಕರ್ಸ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ. ಮಾತಾಡಕ್ ಬಿಟ್ಟಿಲ್ಲ ಅಂದ್ರೂ ಬೈತಾರೆ, ಮಾತಾಡಕ್ ಬಿಟ್ರು ಬೈತಾರೆ, ಕೇಳಿಸ್ಕೊಂಬಿಡಿ ಗೈಸ್. ನಿಜವಾಗ್ಲೂ ಹೇಳ್ತಿರೋದು, ಇವಾಗ ನಮ್ದು ಸ್ಪಾರ್ಕ್ಲರ್ಸ್ ಅಲ್ಲೆಲ್ಲ ಬೀಳುತ್ತಲ್ಲ. ಮಾತಾಡಕ್ ಬಿಡ್ರು ಅವ್ರಿಗೆ. ಯಪ್ಪ, ಹೇಳಿ ಹಿಂಗ್ಯಾರು ಮಾಡ್ತಾರೆ. ಇದ್ರಲ್ಲಿ ಕ್ಯಾಂಡಲ್ ಮುಂದೆ ಕೇಳಿ, ಸ್ಪಾರ್ಕ್ಲರ್ ಅಲ್ಲಿ ಇದ್ರಲ್ಲಿ ಬೀಳುತ್ತಲ್ಲ ಸುರ್ಸುರ್ ಬತ್ತಿಲೆಲ್ಲ, ಆ ತರದ್ದು ಕೇಕ್ ಮೇಲೆ ಬೀಳುತ್ತೆ. ಆ ಕೆಮಿಕಲ್ ನಾವು ತಿನ್ಬಾರ್ದು. ಓಕೆ, ಕೇಕ್ ಕಟ್ಟಿಂಗ್ ಟೈಮ್. ರೆಡಿ ರೆಡಿ.
ಲೈಟ್ ಕೊಡೋ ಸಾಯಿ. ಫೇಶಿಯಲ್ ಮಾಡ್ಸ್ಕೊಂಡ್ ಮ್ಯಾಚ್ ಬಾಕ್ಸ್. ಓ ನಮ್ಮ ಅಪ್ಪ ಕೊಟ್ರು. ಓಕೆ ಗೈಸ್, ಚಂದ್ರಗೋಸ್ಕರ ಕೊಟ್ಟಿದ್ದ ಅದು. ಗಾಳಿ 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 ಒಬ್ಬರೇ ತಿಂದ್ಬಿಡ್ತಾರೆ ಇವತ್ತು. ಓಕೆ ಟು ಯು. ಥ್ಯಾಂಕ್ ಯು ಸೋ ಮಚ್. ಬರ್ಡೇ ಟು ಡಿಯರ್ ಚಂದ್ರ. ಹ್ಯಾಪಿ ಬರ್ಡೇ ಟು ಯು. ಒಳ್ಳೆ ಮೀಮ್ಸ್ ಆಗ್ತಾನೆ ಇದಕ್ಕೆ ಮಾತ್ರ ಈಗ. ನೋಡಿ ಕೇಕ್ ತಿಂತಾರೋ ಚಂದ್ರ ಕೇಕ್ ತಿನ್ನೋಂಗಾಗಣಂದ್ರೆ ಈಗ ಸ್ವಲ್ಪ ಸ್ವಲ್ಪ. ವಾವ್, ಕ್ರೀಮ್ ಆನ್ ಟಾಪ್ ಸೂಪರ್. ನೀರಲ್ಲಿ ಚೆನ್ನಾಗಿದೆ ಕಣೋ. ನೀವು ಟೇಸ್ಟ್ ಮಾಡಿಲ್ಲ? ಏನು ಅರಿನ ತಿನ್ಸಿಲ್ಲ. ಕೇಕ್ ಯಾರು ಮಾಡಿದ್ದು? ಟಾರ್ಚ್ ಬರ್ತಿಲ್ಲ. ಕಸ್ಟಮೈಸ್ಡ್. ಆಂಟಿ ಎಲ್ರು ಏನ್ ಅನ್ಕೋಬೇಕು? ನಾನೇ ಹೇಳಿಸ್ತಾ ಇದ್ದೀನಿ ಅನ್ಕೋಬೇಕು. ನೀವೇ ಹೇಳ್ತಿರಲ್ವಾ? ಸುಳ್ಳು. ಕ್ರೀಮ್ ಆನ್ ಟಾಪ್ ಅಂತವ್ರು ಎಲ್ಲರ ಹತ್ರ. ಹ್ಯಾಪಿ ಬರ್ಡೇ. ಕೊಡ್ದಿರೇನೆ ಹ್ಯಾಪಿ ಬರ್ಡೇ ಚಂದ್ರ. ಚಂದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಎಲ್ಲರೂ ಕೇಕ್ ತಿನ್ಸ್ಬಿಡ್ಲಿ. ಥ್ಯಾಂಕ್ಸ್ ಗುಪ್ತಾ, ಥ್ಯಾಂಕ್ ಯು. ವೆರಿ ನೈಸ್ ಕೇಕ್, ಬ್ಯೂಟಿಫುಲ್, ವೆರಿ ಗುಡ್. ನೋಡಿ ನಂಗೆ ಗೊತ್ತು ಏನಾದ್ರು ಮಾಡಿ. ಥ್ಯಾಂಕ್ಸ್ ಅನು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ರೀಮ್ ಆಯ್ತು ಬಿಡಿ. ಥ್ಯಾಂಕ್ಸ್ ಅನು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೊಡ್ಡ ತಿನ್ಸ್ ನನಗೆ ತಿನ್ ಚಿಕ್ಕದವ್ರದೇ ಅಷ್ಟು ಜಾಸ್ತಿ ತಿನ್ನ. ಇನ್ನೊಂದು ಸ್ವಲ್ಪ ಕಟ್ ಮಾಡ್ತೀನಿ. ನೀನು ಹೇಳೋ ಸ್ವಲ್ಪ ದೊಡ್ಡದ ಮಾಡಿಸ್ತಿದ್ನಲ್ಲ, ತಿಂತೀನಿ ಅಂದಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮುಚ್ಚ. ಹ್ಯಾಪಿ ಬರ್ಡೇ ಸಾಯಿ. ದೊಡ್ಡ ತಿನ್ಸ. ಹ್ಯಾಪಿ ಬರ್ಡೇ. ನಮಗೆ ಆ ಥರ ನೋಡಿ ಇವಾಗ ಒಂಥರ ಬೇಡ ಬೇಡ ಅಂತ ನಮ್ ಪ್ರಶಾಂತ್ ಮಾತಾಡ್ದ ಕರ್ಕೊಂಡ್ಬರೋದು ಚಾನ್ಸೇ ಇಲ್ಲ. ಏನಮ್ಮ ಹಿಂಗನ್ಬಿಟ್ಟೆ ನೀನು ನಮ್ ಪ್ರಶಾಂತಿಗೆ? ಫುಲ್ ಜಾಸ್ತಿ ದೊಡ್ಡ ತಿನ್ಸು. ಊಟ ಆಗಿದೆ. ಇಲ್ಲ ಇಲ್ಲ, ಫುಲ್ ತಿನ್ನಿ, ಅದ್ ಕೊಡಿ ಅದ್ರ. ಫುಲ್ ತಿನ್ಸು. ಇಲ್ಲೇ ಮಾಡಿದ್ರು ಊಟ. ತಿನ್ಬೇಕು, ನೀವ್ ಮಾಡಿರೋದು ನೋಡೋಣ. ಹಂಗಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಗೈಸ್, ತಗೋಬಹುದು. ಸೇಫ್ ಟು ಈಟ್. ತಿನ್ಮೇಲೆ ಹೇಳ್ತಿಲ್ಲ ಮಾತ್ನ ಮುಂಚೆ ಹೇಳ್ಬೇಕು. ಸೇಫ್ ಟು ಈಟ್ ಅಲ್ಲ. ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್. ಅಕ್ಕ ದೊಡ್ಡ ತಿನ್ಸಿ. ಅಲ್ಲ ನನಗ್ ದೊಡ್ಡ ತಿನ್ಸಿ. ಏಯ್ ತಿನ್ಸಿ, ಇವತ್ತು ಬರ್ಡೇ. ಹ್ಯಾಪಿ ಬರ್ಡೇ ಚಂದ್ರ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇಲ್ಲಿ ನೈಟ್ ಎಲ್ಲ ಹಿಡಿತಾ ಇದೆ. ಯಾರು ಇವಾಗ ಟೇಬಲ್ ಕೊಡ್ತಾವ್ರಲ್ಲ ಅಂತ. ಯಾರು ತಂದಿಲ್ವಾ? ವೇಸ್ಟ್ ಫೆಲೋಸ್ ಎಲ್ಲಾರು. ಯಾರು ತಂದಿಲ್ಲ ಅಂದ್ರೆ ನೀವ್ ಯಾಕ್ರಿ ತಂದ್ರಿ ರೇ? ಯಾಕ್ರಿ ಗಿಫ್ಟ್ ತಂದ್ರಿ? ಮಾಡ್ಬಾರ್ದು. ಬರ್ಡೇ ಗಿಫ್ಟ್ ಆಗ್ಬೇಡವೇನೋ? ಅಲ್ಲ, ನಾವೆಲ್ಲರೂ ಸೇರಿ ಒಂದ್ ಗಿಫ್ಟ್ ತಂದಿ. ಫ್ಯಾಮಿಲಿ ಗಿಫ್ಟ್ ಇಲ್ಲ. ಕೈ ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳಿ. ಎಲ್ರು ಇಟ್ಕೊಂಡ್ ಹ್ಯಾಪಿ ಬರ್ಡೇ ಚಂದ್ರ, ನಮ್ ಕಡೆಯಿಂದ ಗಿಫ್ಟ್. ನಾಳೆ ನಿನಗೆ ಗಿಫ್ಟ್. ನಾನು ಗುಪ್ತಾ ಎಲ್ಲರೂ ಎದುರಿಸೋ ಪ್ಲಾನ್ ಇದ್ದೀವಿ. ನಂಗೆ ಬರಲ್ಲ. ಟ್ರೈ ಮಾಡಿದಾಗುತ್ತೆ ಗೊತ್ತಾ. ಜೋರಾಗಿ ಮಾಡ್ಬೇಕಾ? ಆಮೇಲೆ ನೀವೇ ಹೇಳಿದ್ದು ಅಂತ ಹೇಳ್ಬೇಕು. ಆಮೇಲೆ ನಾನೇ ಮಾಡ್ಬೇಕು. ನೋಡ್ಕೊಂಡು ಸಂಜೆ ಯಾರು ರಿಯಾಕ್ಟೇ ಮಾಡಿಲ್ಲ ಇನ್ಸ್ಟಾ. ಜೋರಾಗಿ ಎಲ್ಲೋದ್ಮೇಲೆ ಮಾಡಿ ಬನ್ನಿ ಹೋಗೋಣ. ಎಲ್ರಿಗೂ ಅಲ್ಲಿ ನೀರು ಬಾಟ್ಲ್ಗಳಿಲ್ಲ, ಅದಕ್ಕೆ ಗ್ಲಾಸಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ.
ಬನ್ನಿ, ನೀರು ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ನಾನು ಬರ್ತೀನಿ. ನಮ್ಮ ಒಂದು ನಿಮಿಷ ಗೈಸ್, ನಮ್ಮ ಅಪ್ಪ ಶಪಥ ಮಾಡ್ತಾವ್ರೆ, ಏನು ಅಂತ ಕೇಳಿ ಹೇಳಿ. ಮಾತು ತಕ್ಕನಾಗ ಇರ್ಬೇಕು. ಮಾತಂದ್ರೆ ಮಾತು. ಈ ಬ್ಲಾಗಲ್ಲಿ ಬರುತ್ತಿದ್ದು ಬರುತ್ತೆ. ಹೇಳಿ 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 ಇಲ್ಲ ಹೇಳಿ ಹೇಳಿ ಹೇಳ್ಬಿಡಿ. ಏನು ಯಾಕೆ ಸಾಥ್ ಕೊಡಕ್ಕೆ ಆ ಮಗು ಇರಲ್ಲ, ತಿನ್ನಲ್ಲ ಅಂತ ಹೇಳ್ದೆ ನಿಮಗೆ. ಇರತ್ತಾನೆ ಹೇಳಿದೆ ಮನೆ. ನೀವ್ ತಿನ್ನಲ್ಲ. ಅವ್ರು ತಿನ್ನಲ್ಲ ಅಂತಾನೆ ಅವ್ರಿಗೆ ಸಾಥ್ ಕೊಡಕ್ಕೆ ಒಬ್ರು ಯಾರು ಇರ್ಬೇಕು ಮನೇಲಿ. ಎಲ್ಲಾರ ಪಾಪ ಹೆಂಗ್ ಅನ್ಸುತ್ತೆ. ಸರಿ ನಾನು ವಾರ ಮಾಡ್ತೀನಿ ಒಂದೊಂದು. ನೋಡೋಣ ನಮ್ಮ ಅಪ್ಪ ಅದು ಹೆಂಗ್ ಸಾಥ್ ಕೊಡ್ತಾರೆ ಅಂತ. ಸೋಮವಾರ ಸಪೋರ್ಟ್ ಕೊಡ್ತೀನಿ ನಿಮ್ಗೆ. ನಾನು ಎವ್ರಿ ಡೇ ತಿಂದಿಲ್ಲ ಅಂದ್ರೆ ಆಗಲ್ಲ. 3 ದಿವಸ ಅಲ್ಲಿ ಸಪೋರ್ಟ್ ಸಪೋರ್ಟ್ ಕೊಡ್ತೀನಿ. ನಾನು ಸೋಮವಾರ ನೀನು ನಾನ್ ವೆಜ್ ತಿನ್ನಲ್ಲ. ಸಪೋರ್ಟ್ ಕೊಡಿ. ಸಾಯಿ ನೀನು ಬಿಡ್ತೀಯಾ? ಯಾರು ಬಂದ್ರಿ ಚಿಕನ್? ಚಿಕನ್ ತಿನ್ಸದೆ ಅವ್ರ ಅಪ್ಪ ಅಮ್ಮ ನೋಡ್ತಾರೆ ಬ್ಲಾಗು. ಕ್ಯಾನ್ಸಲ್. ನಾವು ತಿನ್ನೋದು ಬಿಡ್ತೀವಿ. ಬಿಡ್ತಾ ಇದೀವಿ. ಯಾರು? ನಾವಲ್ಲ, ನೀವು. ನನ್ ಕೈ ಚಿಕನ್ ಬಿಡಕ್ಕಾಗಲ್ಲ. ಪ್ರಾಣ ಬಿಟ್ಬಿಡ್ತೀವಿ, ಚಿಕನ್ ಬಿಡಲ್ಲ. ಏನ್ ಮಾಡ್ತೀರಾ ಗೈಸ್? ನಮ್ಮ ಅಮ್ಮ ಅಪ್ಪ ಚಿಕ್ಕ ವಯಸ್ಸಿಂದ ಕಳ್ಸ್ಬಿಟ್ಟವ್ರೆ. ನಮ್ಮ ಅಮ್ಮ ಮೇನು ಕಳ್ಸ್ಬಿಟ್ಟವ್ರೆ, ಬಿಡಕ್ ಕಷ್ಟ. ಗೈಸ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮ ಬ್ಯಾಗ್ನೇ ಮರ್ತ್ಬಿಟ್ಟಿದ್ದಾರೆ. ಯಾವ್ದು ಸಿಕ್ತಾ ನಿಮ್ ಬ್ಯಾಗಾ? ಖುಷಿನಾ? ಅಲ್ಲಲ್ಲ ಖುಷಿ ನೋಡಿ, ಖುಷಿ. ಇದೆಲ್ಲ ಇರ್ಬೇಕಲ್ಲಪ್ಪ ಅಂತ ಬೇಜಾರಾಗ್ಬಿಡ್ತು. ಅವ್ರ ಬಟ್ಟೆ ಮರ್ತಾರೆ, ನನ್ನ ಬಟ್ಟೆ ಎತ್ಕೊಂಡು ಬರ್ತಾರೆ. ಸ್ವಲ್ಪ ನಿಂತ್ಕೊಳ್ರಪ್ಪ, ಚಂದ್ರ ಬಗ್ಗೆ ಒಂದು ಸ್ಪೀಚ್ ಇದೆ, ಬರ್ರಪ್ಪ ಇಲ್ಲಿ. ಓಯ್ ಗೈಸ್, ಸೊ ಆಲ್ಮೋಸ್ಟ್ 1 year ಇಂದ ಚಂದ್ರ ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಿದ್ದೆ ಎಡಿಟರ್ ಆಗಿ. ಸೊ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸ್ ಬರ್ತದೆ ಚಂದ್ರಗೆ. ಏನಾದ್ರೆ ಹೆಂಗ್ ಅನ್ಸುತ್ತೆ? ಖುಷಿ ಆಗುತ್ತಾ? ಫುಲ್ ಖುಷಿ ಆಗುತ್ತೆ ಬೈ. ಏನಂತ ಒಂಥರ ಸ್ಯಾಮ್ ಬೈಗೆ ಹೋಗ್ಲಿದ್ರೆ ಖುಷಿ ಆಗಲ್ಲ. ಚಂದ್ರ ನೈಸ್ ಎಡಿಟಿಂಗ್ ಅಂದ್ರೆ ಚಂದ್ರ ಅಣ್ಣ ಅಂತ ಹೇಳೋದು. ಸ್ಯಾಮ್ರು ಎಡಿಟರ್. ಗೈಸ್, ನಾವು ನಮ್ಮ ಟೀಮಲ್ಲಿ ಹೆಸರುಗಳನ್ನ ಮುಚ್ಚಿಡಲ್ಲ. ನಮ್ಮ ಟೀಮಲ್ಲಿ ಯಾರು ಏನಕ್ಕೆ ವರ್ಕ್ ಮಾಡ್ತೀರ ಅಂತ ಹೇಳ್ತೀವಿ. ಯಾಕಂದರೆ ದೇ ಶುಡ್ ಆಲ್ಸೋ ಫೀಲ್ ನೈಸ್ ವೆನ್ ಯು ಗೈಸ್ ಆರ್ ಕಾಮೆಂಟಿಂಗ್. ಹಿಂದೆ ಯಾರು ಎಫರ್ಟ್ ಆಗ್ತಿದ್ದಾರೆ ನಮ್ಮ ವೀಡಿಯೋಗೆ ಅದೆಲ್ಲರೂ ಗೊತ್ತಾಗಬೇಕು. ಅದು ಬಿಟ್ಟರೆ ಚಂದ್ರ ಎಷ್ಟು 6 months ಬೇಕಾ? 8 months ಬ್ಯಾಕ್. 8 months ಡಯಟ್ ಸ್ಟಾರ್ಟ್ ಮಾಡಿ 8 months ಆಯ್ತಾ? 8 months ಆಯ್ತಾ? 8 monthಸಿಂದ ಕನ್ಸಿಸ್ಟೆಂಟಾಗಿ ಡಯಟ್ ಮಾಡಿ ಆ್ಯಂಡ್ ನಮ್ಮೆಲ್ಲರಿಗೂ ಶಾಕ್ ಆಗೋ ರೇಂಜಿಗೆ ಶುಗರ್ನ ಬಿಟ್ಟು, ಸ್ವೀಟ್ನ ಬಿಟ್ಟು, ಜಂಕ್ನ ಬಿಟ್ಟು, ಅವ್ನಿಗೆ ಇಷ್ಟ ಇರೋ ಫುಡ್ನ ಬಿಟ್ಟು ಆಲ್ಮೋಸ್ಟ್ 40 kg ಅಲ್ಲ, 41 kg ಹಿ ಹ್ಯಾಸ್ ಲಾಸ್ಟ್ ವಿತೌಟ್ ಎನಿ ಏನಂತಾರೆ ಸ್ಟೆರಾಯ್ಡ್ಸ್ ಅದು ಇದು ಏನೂ ಯೂಸ್ ಮಾಡ್ತೀರಾ. ಸೊ ಹೀ ಈಸ್ ರಿಯಲಿ ಇನ್ಸ್ಪೈರಿಂಗ್. ನೀವೆಲ್ಲನೂ ಇದು ನೋಡಿ ಇನ್ಸ್ಪೈರ್ ಆಗಬೇಕು. ದಟ್ ಯಾರ್ಯಾರು ಈಗ ಪ್ಲಸ್ ಸೈಜಲ್ಲಿ ಇದ್ದೀರಾ, ಯಾರ್ಯಾರು ಆಗಲ್ಲ ನನ್ನ ಕೈಯಲ್ಲಿ ಬಿಡಕ್ಕೆ ಅಂತೆಲ್ಲ ಅನ್ಕೋತಾ ಇದ್ದೀರಾ, ಯು ನೀಡ್ ಟು ಸಿ ದಿಸ್. ಒಂದು ಹಳೆ ಪಿಕ್ಚರ್ ಇಲ್ಲೇ ಹಾಕ್ತಾನೆ, ಅವನೇ ಎಡಿಟರ್, ಅವನೇ ಪಕ್ಕದಂದ್ರೆ ಒಳ್ಳೆ ಪಿಕ್ಚರ್ ನೋಡಿ ಹಾಕ್ತಾ ಅಂತಲ್ಲ, ಒಳ್ಳೆ ಪಿಕ್ಚರ್ ನೋಡಿ ಹಾಕ್ತಾನೆ ಈ ಟೈಮಲ್ಲಿ. ಸೊ ಈ ರೆಸಾರ್ಟಿಗೆ ನಾವು ಲಾಸ್ಟ್ ಟೈಮ್ ಬಂದಾಗ ಚಂದ್ರ ಸರಿಯಾಗಿ ತಿಂತಿದ್ದೆ. ನನಗದು ವಿಷನ್ ಇಲ್ಲೇ ಇದೆ, ಇಲ್ಲಿ ನೋಡಿದ್ದು. ಚಂದ್ರ ರಿಯಾಕ್ಷನ್ ಇಲ್ವಲ್ಲ ಚಂದ್ರ? ಏನ್ ಟೇಸ್ಟ್ ಡಿಫ್ರೆನ್ಸ್ ಬಂದಿಲ್ವ ನಿಂಗೆ? ಬಂತು ಮತ್ತೆ. ಬಟ್ ದಟ್ ಈಸ್ ರಿಯಲಿ ಇನ್ಸ್ಪೈರಿಂಗ್. ಒಂದ್ಸರಿ ನನಗೆ ನೆನಪಿರೋದೇನು ಅಂದರೆ ಚಂದ್ರ ನಮ್ಮ ಸೆಕೆಂಡ್ ಹಾಲ್ ಇದೆ, ನಾವು PS5 ಆಡ್ತೀವಲ್ಲ, ಆ ಜಾಗದಲ್ಲಿ ಕೂತಿದ್ದೆ ಹಿಂಗೆ ಕೆಳಗೆ. ಚಂದ್ರ ಏನೋ ತಗೊಂಬಾ ಅಂತ ಹೇಳಿದೆ. ಫುಲ್ಲು ಲೇಸಿಯಾಗ ಅಂತಿದ್ದ. ಚಂದ್ರ ಬಾಯಿಲಿ ನಿಮ್ಮೇಲೆ ನೀನು ವರ್ಕ್ ಮಾಡಬೇಕು ಅಂತ ಸ್ವಲ್ಪ ಒಂದು ಅರ್ಧ ಗಂಟೆ ಕ್ಲಾಸ್ ತೊಗೊಂಡಿದ್ದೆ. ಅದಾದಮೇಲೆ ಎಷ್ಟು ಸೀರಿಯಸ್ ಆದ ಅಂದರೆ ಮೈಂಡ್ ಬ್ಲೋಯಿಂಗ್. ಕಂಗ್ರ್ಯಾಚುಲೇಷನ್ ಚಂದ್ರ, ಕಂಗ್ರ್ಯಾಚುಲೇಷನ್. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯುವರ್ ಸೆಲ್ಫ್ ಇಸ್ ಯುವರ್ ಬಾಡಿ. ಸೋ ಪ್ರೌಡ್, ಯು ಇನ್ಸ್ಪೈರ್ ಮೀ ನೌ. ಈಗ ನಾನು ಇವ್ರನ್ನ ನೋಡಿ ಅಯ್ಯೋ ನಾನು ಇವಾಗ ಡೇ ಸ್ಟಾರ್ಟ್ ಮಾಡೋದು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ದಟ್ ಈಸ್ ರಿಯಲಿ ಇನ್ಸ್ಪೈರಿಂಗ್. ಕಂಗ್ರಾಟ್ಸ್ ಸೊ ಮಚ್. ಕಂಗ್ರ್ಯಾಚುಲೇಷನ್ಸ್. ಏನಾದ್ರು ಹೇಳ್ತೀಯಾ ನಿಮ್ಮ ಆಡಿಯನ್ಸ್ಗೆ? ಏನಿಲ್ಲ ಬೈ, ಖುಷಿ ಆಗುತ್ತೆ ನೀವು ಟೀಮಲ್ಲಿ ವರ್ಕ್ ಮಾಡ್ತಿರೋದು. ಒಂದು ಲಾಸ್ಟ್ ನನ್ನ ಬರ್ಡೇಗೆ ಬಂದೆ ನಾನು ಇಲ್ಲಿಗೆ. ಅಂದರೆ ಕಂಪ್ಲೀಟಾಗಿ ಏನೂ ಇರಲಿಲ್ಲ, ಝೀರೋ. ಅವಾಗ ನಾನು ಬಂದಾಗ ನಾನು ಎಡಿಟರ್ ಆಗಿ ಬಂದು ಸೇರಿಕೊಂಡು ಕೆಲಸ ಮಾಡಿ ಇವಾಗ ಈ ಪೊಸಿಷನ್ಗೆ ಬರೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ಹೇಳಿದ್ರಲ್ಲ, ಈ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗೋಕ್ಕೆ ನಾನು ಜಿಮ್ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿ ಸೇರಿಸಿದೆಲ್ಲ ಅವರೇ. ನಾನು ಸ್ಟಾರ್ಟಿಂಗ್ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ, ಅವರೇ ಎಲ್ಲ ಹೇಳ್ಕೊಟ್ಟು ಸ್ಟಾರ್ಟ್ ಮಾಡಿದ್ರು. ಇವಾಗ ರಿಸಲ್ಟ್ ಬಂದಿದೆ, ಫೋಟೋಶೂಟ್ ಆಗಿದೆ, ಆಗಿ ಇವಾಗ ಕಂಪ್ಲೀಟ್ ಆಗಿದೆ. ಖುಷಿ ಆಗ್ತಿದೆ. ಏನು ಹೇಳ್ತೀಯ ಈಗ ಪ್ಲಸ್ ಸೈಜಲ್ಲಿ ಹೇಳ್ತೇನೆ ನೀನು? ಅದೇ ಪ್ಲಸ್ ತುಂಬ ಕಷ್ಟ ಆಗುತ್ತೆ ಲೈಫ್ ಲೀಡ್ ಮಾಡೋಕ್ಕೆ ಹೋಗ್ತಾ ಯಾವಾಗ ಏನು ಡಿಸೀಸ್ ಬರುತ್ತೆ ಹೇಳೋಕ್ಕೆ ಆಗಲ್ಲ. ನಮಗೆ ನಾವು ಫಿಟ್ ಆಗಿದ್ರೆ ಏನು ಮೋಟಿವ್ ಏನು ಸ್ಟಾರ್ಟ್ ಮಾಡೋಕ್ಕೆ? ನೀವೇ ಅಲ್ಲ, ಅದು ಚಂದ್ರ
ಅಲ್ಲ ಕಣೋ, ಏನು ವಾಟ್ ಮೇಡ್ ಯು ಸ್ಟಾರ್ಟ್? ಏನು ನಿನಗೆ ಹುಚ್ಚಿಡಿತು ಅಯ್ಯೋ ನಾನು ಮಾಡಲೇಬೇಕು ಅಂತ? ಬಿಕಾಸ್ ಐ ಹ್ಯಾವ್ ಬೀನ್ ಇನ್ ಟು ದಟ್ ಪ್ರೊಸೆಸ್ ಗೈಸ್. ಆ್ಯಪ್ಸ್ ಮಾಡೋದು ನನಗೂ ಈಸಿ ಇರಲಿಲ್ಲ. ಬಿಕಾಸ್ ಏನೋ ಒಂದು ಮೋಟಿವ್ ಇರಬೇಕು, ಸರಿಯಾಗಿ ಹೊಡಿಬೇಕು ತಲೆಗೆ ರಪ್ ಅಂತ, ಇದು ಮಾಡಲೇಬೇಕು ಅಂತ. ಆ ಥರ ಏನಾಗಿದೆ ನಿನಗೆ? ಅಂದರೆ ತುಂಬ ಒಬ್ಯಾಸಿಟಿ ಬಂದ್ಬಿಟ್ಟಿತ್ತು, ಉಸಿರಾಡೋಕ್ಕೂ ಕಷ್ಟ ಆಗೋ ಥರ ಆಗ್ಬಿಟ್ಟಿತ್ತು. ಹೋಗ್ತಾ ಹೋಗ್ತಾ ಕೂತ್ರೆ ಅದು ಫೀಲ್ ಆಗ್ತಿತ್ತು, ಬಾಯಿಂದ ಉಸಿರಾಡೋ ಥರ. ನೋಡಿ ಈ ಥರ ನಗ್ತಾರೆ ಜನ, ತಲೆ ಕೆಡ್ಸ್ಕೊಬೇಡಿ. ನಿಂಗೆ ಹೇಳೋದು ಹಾಂ, ಸೊ ಅದಕ್ಕೆ ನಿಮಗೆ ಹಿಟ್ಟಾಯಿತು ನನ್ನ ಹೆಲ್ತ್ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ. ದಟ್ಸ್ ಇಟ್ ಗೈಸ್. ಸೊ ಎಲ್ಲರೂ ವಿಶ್ ಮಾಡಿ ಕಾಮೆಂಟಲ್ಲಿ ಚಂದ್ರಾಗೆ. ಆ್ಯಂಡ್ ನಮ್ಮ ವಿಡಿಯೋನ ಇನ್ನೂ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿ ಅಂತ ಸ್ವಲ್ಪ ಬೈರಿ. ಆನ್ ಟೈಮ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಬೇಗ ಎಡಿಟ್ ಮಾಡು ಅಂತ ಇವನಿಗೂ ಬೈರಿ, ಎಲ್ರಿಗೂ ಬೈರಿ. ಕ್ಯಾಮ್ರಾ ಇದ್ದಿರೋ ಮನೀಶ್ಗೂ ಬೈರಿ, ಆ ಸಂಜಯ್ಗೂ ಬೈರಿ, ಎಲ್ರಿಗೂ ಬೈರಿ ನನ್ನ ಬಿಟ್ಟು. ಬನ್ನಿ ಈಗ ಯಾವ್ಯಾವ ರೂಮಲ್ಲಿ ಯಾರ್ಯಾರು ಹೋಗೋದು, ಏನು ಮಾಡೋದು, ಲೆಟ್ಸ್ ಗೋ. ಅದೇ ಇವ್ರು ನೋಡಿ ಇವ್ರ ತರ ತಿನ್ಬಾರ್ದು, ಇವ್ರ ತರ ಅಂತೂ ಆಗ್ಲೇಬೇಡಿ. ಆಗ್ಲೇಬೇಡಿ, ಅವಾಗಲೇ ಹೇಳಿದ್ ಮಾತು. ಹೇಳ್ತಾನೆ ಅವನೇ ನನ್ನ ಜೊತೆ. ಅವನು 15 ವರ್ಷ 20 ವರ್ಷ ಆಯ್ತಲ್ಲ ನನ್ನ ಜೊತೆಗಿದ್ದು. 20 ವರ್ಷನ 15 ವರ್ಷ ಆಯ್ತಾ? ಮಾಡಿದ್ದಲ್ಲ ಆಲ್ರೆಡಿ. ಮದ್ವೆ ಆಗ್ಬೇಡ ಮಗನೇ. ಅವನು ಅವಾಗಿಂದ ನಾನು ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಅಂತಿದ್ದಾನೆ. ಒಂದ್ಸರಿ ಉಡುಪಿಲಿ ಪ್ರಾಮಿಸ್ ಬೇರೆ ಮಾಡಿದ್ದ, ಪಕ್ಕಾ ಮಾಡ್ತೀನಿ ಅಂತ. ಗೈಸ್, ಸೊ ಹಿಯರ್ ಐ ಪ್ರಾಮಿಸ್ ದಟ್ ಆಫ್ಟರ್ 3-4 months, ನೆಕ್ಸ್ಟ್ ಏಪ್ರಿಲ್ ನನ್ನ ಬರ್ಡೇ, ನೆಕ್ಸ್ಟ್ ಏಪ್ರಿಲ್ ಅಷ್ಟರಲ್ಲಿ ಐ ವಿಲ್ ಬಿ ದ ಬೀಸ್ಟ್. ಸೊ ಲೆಟ್ಸ್ ಗೋ ಗೈಸ್. ಇನ್ನೊಬ್ರು ಅಲ್ಲಿದ್ದಾರೆ, ಅವ್ರನ್ನ ತೋರಿಸಿ. 4 ತಿಂಗಳಿಗೆ ಸೆಪ್ಟೆಂಬರ್ ಅವನು 3 ದಿನ ಮಾಡ್ತಾನೆ. 3 ತಿಂಗಳು ರೈಸ್ 84 ಇದ್ದೆ ರೈಸ್, 77 ಆಗಿದೆ. ಮತ್ತೆ 84 ಆಗಿದೆ. 77 ಅಲ್ಲಿ ಇದ್ದೀನಿ. ಇವತ್ತು ಮತ್ತೆ ಚಾಲೆಂಜ್ ಮಾಡಿದ್ದಾರೆ 84 ಆಗಕ್ಕೆ. ನನ್ನ ನೋಡಿ ಇನ್ಸ್ಪೈರ್ ಆಗೋ ಒಬ್ರು ಇದ್ದಾರೆ, ಅವರು ಮಾತಾಡ್ತಾರೆ. ಇದು ಇಲ್ಲ ಇದ್ದೀರಾ? ಕೇಕ್ ಡೆಲಿವರಿ ಆಯ್ತಲ್ಲ, ಕೊಡ್ಬೋದಲ್ಲ ನೀವು? ಓಕೆ ಬನ್ನಿ ಈಗ ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಚಿಲ್ ಮಾಡಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡಿ ಟೈಮ್ ಸ್ಪೆಂಡ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಈ ರೂಮಲ್ಲಿ ಹುಡುಗಿಯರೆಲ್ಲ ಮಾತಾಡ್ತಾ ಇದ್ದಾರೆ. ಮತ್ತು ಈ ರೂಮು ಆ ರೂಮು ಅವ್ರದ್ದು ಹುಡುಗಿರ್ದು. ನೋಡಿಲ್ಲ, ಚಪ್ಪಲಿ ಗಿಪ್ಪಲಿ ಬಿಟ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ ಹೋಗಿದ್ದಾರೆ. ಒಳಗೆ ಯಾಕೆ ಹೋಗ್ತಿಲ್ಲ ಅಂದರೆ ಹುಡುಗಿರ ರೂಮು ಗೈಸ್, ಪಾಪ ಪ್ರೈವೇಸಿ. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಈ ರೂಮಲ್ಲಿದ್ದಾರೆ. ನಮಗೆ ಮೇಲೆ ಒಂದು ರೂಮ್ ಕೊಟ್ಟಿದ್ದಾರೆ ಬಾಯ್ಸ್ಗೆ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಮಲಗಿದ್ದಾರೆ. ಇವರಿಬ್ಬರು ಮಧ್ಯದಲ್ಲಿ ಏನು ಮಾಡ್ತಾನೆ ಗೊತ್ತಿಲ್ಲ. ಹಾಂ, ನೀವು ನನ್ನ ತಲೆ ಮೇಲಿಂದ ತೋರಿಸಿ ಸಾಯಿಸ್ಬಿಟ್ಟಿದ್ದೀರ. ಹಂಗೆ ನಿಂತ್ಕೊ ಸರ್, ರಪ್ಪ ಅಂತ ನೋಡೋಣ. ನಾನು ಎತ್ಕೊಂಡೆ ನಿಂತ್ಕೊ, ಚಾನ್ಸೇ ಇಲ್ಲ. ಇಲ್ಲಿಗೆ ಬರೋದು ಶಾ ಪಕ್ಕ ಕ್ರೇಜಿ ಶಾ ನೀನು. ನಿನ್ನೆತ್ಕೊಳ್ಳ ಗೈಸ್. ರಾತ್ರಿ ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತು ಒಬ್ರಿಗೊಬ್ರು ರೇಗಿಸಿ ಚಿಲ್ ಮಾಡಿದ್ವಿ. ಆಮೇಲೆ ಒಂದು 2 ಗಂಟೆ ಹಂಗೆ ಅವರೆಲ್ಲ ಹೊರಟರು. ಸೊ ಆದ್ಮೇಲೆ ನಾನು ಮಲ್ಕೊಂಬಿಟ್ಟೆ. ಐ ವಾಂಟೆಡ್ ಟು ಹ್ಯಾವ್ ಸಮ್ ಫ್ರೆಂಡ್ಸ್ ಟೈಮ್. ಅದಕ್ಕೆ ಏನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇದೆಲ್ಲ ವ್ಲಾಗ್ಗೋಸ್ಕರ ಆಗ್ಬಿಡುತ್ತೆ ಅನ್ನೋ ಥರ ಅನಿಸ್ತು. ಈಗ ಬನ್ನಿ, ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, ಬ್ರೇಕ್ಫಾಸ್ಟ್ಗೆ. ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ವಾಯ್ಸ್ ಏನು ಮಾಡ್ತಾರೆ ನೋಡೋಣ. ನಮ್ಮ ರೂಮಲ್ಲಿ ನಾನು, ಪ್ರಶಾಂತ್ ಅಣ್ಣ, ಮನೀಶ್ ಅಷ್ಟೇ ಮಲಗಿರೋದು. ಇದ್ದವರೆಲ್ಲ ಇಲ್ಲಿದ್ದಾರೆ ಮೇಲೆ. ಕ್ಯೂಟಾಗಿ ಬಂದು ನೋಡಿ ನಮ್ಮ ಟುಮ್. ಓಹೋ, ಇದು ಇನ್ನೊಂದು ಕ್ಯೂಟಿ ಪೈ ಬೇಬು ಬೇಬಿ ಲೇ ಎದ್ರಲ್ಲ ಲೇ. ಎದಳೋ ನಡೀರೋ ಬ್ರೇಕ್ಫಾಸ್ಟ್ಗೆ. ಲೇ ಸಂಜಯ್, ಬ್ರೇಕ್ಫಾಸ್ಟ್ ಇರಲ್ಲ, ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಯಿತು, 5 ನಿಮಿಷನೇ ಇರೋದು. ಸರಿ ಮಾಡೋಣ ಅಂದರೆ ಬಿಟ್ಟು. ಇವ್ರು ಯಾರು ಬರಲ್ವಂತೆ, ನಾನು ಮೊದಲಿಗೆ ಹೋಗ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ ಗೈಸ್.
ಒಬ್ಬನೇ ಸ್ಟಾರ್ಟ್ ಮಾಡಿದ್ದು. ಈಗ ನಮ್ಮ ಟೀಮ್ ಇದೆ, ಟೀಮ್ದು ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಒಬ್ಬೊಬ್ರದ್ದೇ ಆ್ಯಂಡ್ ದೇ ಬಿಕಮ್ ಲೈಕ್ ಅ ಫ್ಯಾಮ್ಲಿ. ಸೊ ಫೀಲ್ಸ್ ನೈಸ್ ಆ್ಯಂಡ್ ಗುಡ್. ಸೊ ನಾನು ತುಂಬ ಎದುರಿದ್ದೆ ಟೀಮ್ನ ಬಿಲ್ಡ್ ಮಾಡೋಕ್ಕೆ, ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ. ನಂಗೆ ಟೀಮ್ ಬೇಕಾ, ಯಾಕೆ ಟೀಮು, ಇದೆಲ್ಲ ತುಂಬ ಯೋಚನೆ ಮಾಡ್ತಿದ್ದೆ, ತುಂಬ ಟೈಮ್ ತೊಗೊಂಡೆ. ದೆನ್ ಫೈನಲಿ ಒಂದು ಸ್ಟೆಪ್ ತೊಗೊಂಡೆ, ರಿಸ್ಕ್ ತೊಗೊಂಡೆ, ಎವ್ರಿಥಿಂಗ್ ವೆಂಟ್ ವೆಲ್. ಸೊ ನೀವು ಯಾವುದೇ ಫೀಲ್ಡಲ್ಲಿದ್ರೂ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅಂದರೆ ಈ ರಿಸ್ಕ್ ತೊಗೊಂಡ್ರೆ ಏನೇನೇನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಆ ರಿಸ್ಕ್ನ ತೊಗೊಳ್ಳಿ. ಫಾರ್ ಶ್ಯೂರ್ ಯು ವಿಲ್ ಸಿ ರಿಸಲ್ಟ್ಸ್. ರಿಸ್ಕ್ ತೊಗೊಳ್ದಿರಾ ಒಂದೇ ಕಡೆ ಕೂತ್ಕೊಂಡು ಸೇಫಾಗಿ ಆಡ್ತೀನಿ ಅಂದರೆ ಲೈಫ್ ವಿಲ್ ನಾಟ್ ಶೋ ಯು ಆರ್ ಟೇಕ್ ಯು ಟುವರ್ಡ್ ಸಕ್ಸಸ್. ಇದನ್ನು ಹೇಳ್ತಾ ನಾಳೆ ಒಂದು ಕ್ರೇಜಿ ಪ್ರ್ಯಾಂಕ್ ವ್ಲಾಗ್ ಬರೋದಿದೆ, ನೋಡಿ. See you next vlog. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್ ಗೈಸ್. ಲವ್ ಯು ಆಲ್. ಆಕಾಶದ ಆ ನೀಲಿ ಕದಿಯಲ ಮೊದಲೆಕ್ಕ